ರೈತರ ಸಮಸ್ಯೆ ಈ ಸರ್ಕಾರಕ್ಕೆ ಅರ್ಥವಾಗಿಲ್ಲ. ದಿನಕ್ಕೆ 8 ಗಂಟೆ ವಿದ್ಯುತ್ ನೀಡಬೇಕು, ಇಲ್ಲದೆ ಹೋದರೆ ದೊಡ್ಡ ಹೋರಾಟ ಮಾಡಲು ರೈತರು ಸಿದ್ದರಿದ್ದೇವೆ ಎಂದು ಪ್ರತಿಭಟನಾಕಾರರು ಅಧಿಕಾರಿಗಳ ವಿರುದ್ಧ ಗುಡುಗಿದ್ರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ಎಸ್ಟಿ ದಿಲೀಪ್ ಕುಮಾರ್, ಕಾಂಗ್ರೆಸ್ ಸರ್ಕಾರ ರೈತರ ವಿರುದ್ಧವಾಗಿಯೇ ಕೆಲಸ ಮಾಡುತ್ತಿದೆ. ಉಚಿತ ನೀಡುತ್ತೇವೆ ಎಂದು ರೈತರ ಪ್ರಾಣವನ್ನೇ ತೆಗೆಯುತ್ತಿದೆ. ವಿದ್ಯುತ್ ಇಲ್ಲದೆ ಹೋದರೆ ರೈತರು ಹೇಗೆ ತಮ್ಮ ತೋಟಗಳನ್ನು ಕಾಪಾಡಿಕೊಳ್ಳಲು ಸಾಧ್ಯ ಎಂದು ಕಿಡಿಕಾರಿದರು. ಈ ಸಂದರ್ಭದಲ್ಲಿ ನಿಟ್ಟೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಬೆಸ್ಕಾಂ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆಯನ್ನ ಮಾಡಿದರು. ಸ್ಥಳಕ್ಕೆ ಇಇ ಪ್ರಶಾಂತ್ ಕೂಡ್ಲಿಗಿ ಆಗಮಿಸಿ ಪ್ರತಿನಿತ್ಯ 7 ಗಂಟೆಗಳ ಕಾಲ 3 ಫೇಸ್ ಹಾಗೂ ಸಂಜೆ 6 ರಿಂದ ಬೆಳಗ್ಗೆ 6 ಗಂಟೆಯವರೆಗೆ ಸಿಂಗಲ್ ಫೇಸ್ ವಿದ್ಯುತ್ ನೀಡುವುದಾಗಿ ತಿಳಿಸಿದ ನಂತರ ಪ್ರತಿಭಟನೆಯನ್ನ ಕೈಬಿಡಲಾಗಿದೆ. ಯಾವುದೇ ಓವರ್ಲೋಡ್ ಆಗಿರುವ ಫೀಡರ್ಗಳಿಗೆ ಲಿಂಕ್ ಲೈನ್ ಮಾಡಲಾಗುತ್ತದೆ. ಹಳೆಯ ವಿದ್ಯುತ್ ತಂತಿಗಳನ್ನು ಬದಲಾವಣೆ ಮಾಡಿ ರೈತರ ಸಮಸ್ಯೆಗಳನ್ನು ಬಗೆಹರಿಸುತ್ತೇವೆ ಎಂದು ತಿಳಿಸಿದರು. ಅದೇ ರೀತಿ ತಾವು ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ಬರಬೇಕು ಅಂತ ಕೇಳಿದ್ರಿ. ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ಅವರಿಗೆ 6 ಉಪವಿಭಾಗ ಬರೋದ್ರಿಂದ ಅವರು ಸೋಮವಾರ ಬರ್ತೀನಿ ಅಂತ ಹೇಳಿ ಅದೇ ರೀತಿ ನಮ್ಮ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಮಿಸಿದ್ದಾರೆ. ಕೆಇಬಿ ಅವರು ಸಿಂಗಲ್ ಕೊಡದೆ ಮತ್ತೆ 3 ಫೇಸ್ 7 ಗಂಟೆ ಟೈಮು, ನೈಟ್ ಟೈಮು 6 ರಿಂದ ಬೆಳಿಗ್ಗೆ 6 ಸಿಂಗಲ್ ಕೊಡ್ತೀವಿ ಅಂತ ಎಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ರು. ಬರೀ ಸುಳ್ಳು ಹೇಳ್ಕೊಂಡು ರೈತರನ್ನ ದಾರಿ ತಪ್ಪಿಸೋ ಕೆಲಸ ಮಾಡ್ತಿದ್ರು. ಹಾಗಾಗಿ ಇವತ್ತು ತಾಲೂಕಾದ್ಯಂತ ಧರಣಿ ಹಮ್ಮಿಕೊಂಡಿದೀವಿ. ಇವತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲ್ಲಾ ಒತ್ತಾಯದ ಮೇರೆಗೆ ನಾವು ಸಂಜೆ ಟೈಮು 6 ರಿಂದ ಬೆಳಿಗ್ಗೆ 6 ಸಿಂಗಲ್ ಕೊಡ್ತೀವಿ, ಮತ್ತೆ 7 ಅವರ್ಸ್ ಇವತ್ತಿಂದ 7 ಅವರ್ಸ್ 3 ಫೇಸ್ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅಕಸ್ಮಾತ್ ಇವತ್ತೇನಾದ್ರು ಕೊಡದಿದ್ರೆ ನಾಳೆಯಿಂದ ತಾಲೂಕಾದ್ಯಂತ ಮನೆ ಮೇಲೆ ಎಲ್ಲ ಜನ ರೋಡಿಗಿಳಿಬೇಕಾಗುತ್ತೆ. ರಸ್ತೆ ಬಂದ್ ಮಾಡ್ತೀವಿ. ಎಲ್ಲಾ ಸ್ಟೇಷನ್ಗಳು ನಿಟ್ಟೂರಲ್ಲೆಲ್ಲ 220 ಸ್ಟೇಷನ್ ಆಫ್ ಮಾಡಿಸ್ತೀವಿ. ಎಲ್ಲಾ ಸ್ಟೇಷನ್ ಆಫ್ ಮಾಡಿ ಇದು ಉಗ್ರ ಹೋರಾಟಕ್ಕೆ ಹೋಗುತ್ತೆ. ಉಗ್ರ ಸ್ವರೂಪಕ್ಕೆ ಹೋಗ್ದಂಗೆ ಕೆಇಬಿ ಅವರು ಈಗಲೇ ಎಚ್ಚೆತ್ಕೊಂಡು ತಾಲೂಕು ಆಡಳಿತ ಇರ್ಬೋದು, ಏನು ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲ ಬಿಟ್ಟಿ ಭಾಗ್ಯ ಅಂತ ಹೇಳಿ ರೈತರನ್ನ ಬೀದಿಗೆ ತಂದು ನಿಲ್ಸಿದೆ. ಎಲ್ಲರಿಗೂ ಫ್ರೀ ಅಂತ ಹೇಳಿ ಚಂಬೋಗಿದ್ದಕ್ಕೆ ಗಂಗಳ ಕೊಟ್ಟು ಕಣಿ ಕೇಳ್ದಂಗೆ 10 ರೂಪಾಯಿ ಕರೆಂಟ್ ಕೊಟ್ಟು 1000 ರೂಪಾಯಿ ಕರೆಂಟ್ ಕಿತ್ಕೊಂತ ಇದೆ ರೈತರಿಂದ. ಇವತ್ತೆಲ್ಲ ಅಡಿಕೆ ತೋಟಗಳು ಒಣಗೋಗ್ತಾ ಇದಾವೆ. ಇದಕ್ಕೆ ನೇರ ಹೊಣೆ ಕಾಂಗ್ರೆಸ್ ಸರ್ಕಾರ ಆಗುತ್ತೆ. ಕಾಂಗ್ರೆಸ್ ಶಾಸಕರು ಕೂಡ ನಮ್ಮ ತಾಲೂಕಿನಲ್ಲಿ ರೈತರ ಪರ ಹೋರಾಟಕ್ಕೆ ಇಳಿಬೇಕು. ಸುಮ್ಮನೆ ಮನೇಲಿ ಕೂತ್ಕೊಂಡು ನಾನು ಸಚಿವರ್ತ ಮಾತಾಡಿದೀನಿ, ಇಂಜಿನಿಯರ್ಗಳ್ತ ಮಾತಾಡಿದೀನಿ ಅಂದ್ರೆ ರೈತರು ಬೀದಿಗೆ ಬಂದು ಒದ್ದಾಡ್ತಾ ಇದ್ದಾರೆ. ರೈತರ ಭಾವನೆ ಅರಿಬೇಕು, ಹೋರಾಟಕ್ಕೆ ಧುಮುಕ್ಬೇಕು. ಮತ್ತೆ ಹೋರಾಟಕ್ಕೆ ಧುಮುಕ್ತಿದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲ ಭಾಗವಹಿಸ್ತೀವಿ. ನಮ್ಮ ರಾಜ್ಯಾಧ್ಯಕ್ಷರು ಕೂಡ ನಿನ್ನೆ ತುಮಕೂರಿಗೆ ಬಂದಿದ್ರು. ನಾನು ಬರ್ತೀನಿ ಹೋರಾಟಕ್ಕೆ, ನೀವೆಲ್ಲ ಜನ ಸೇರ್ಕೊಂಡು ಹೋರಾಟಕ್ಕೆ ಧುಮುಕಿ ನ್ಯಾಯ ದೊರಕಿಸೋಣ ರೈತರಿಗೆ ಅಂತ ಹೇಳಿದ್ರೆ ಇದು ಉಗ್ರ ಹೋರಾಟಕ್ಕೆ ನಾಂದಿ ಆಗುತ್ತೆ. ಕೆಇಬಿನವರು ಎಚ್ಚೆತ್ಕೊಂಡು ಏನು ಯಥಾಸ್ಥಿತಿ ಕರೆಂಟ್ನ ಸಿಂಗಲ್ ಫೇಸ್ 12 ಗಂಟೆ ಟೈಮು, 3 ಫೇಸ್ 7 ಗಂಟೆ ಟೈಮು ಲೋಡು ಕೊಡಬೇಕು ಅಂತ ತಮ್ಮೆಲ್ಲರ ಮೂಲಕ ರೈತ ಬಾಂಧವರ ಮೂಲಕ ಒತ್ತಾಯ ಮಾಡಿದ್ವಿ. ಇವತ್ತಿಂದ ಕೊಡ್ತೀವಿ ಅಂತ ಸರ್ಕಾರ ಏನ್ ಹೇಳಿದೆ, 7 ಗಂಟೆ 3 ಫೇಸ್ ವಿದ್ಯುತ್ ಅನ್ನ ಕೊಡ್ತೀವಿ ಅಂತ ಹೇಳಿ ಅದನ್ನ ಗುಣಮಟ್ಟದ ವಿದ್ಯುತ್ ಅನ್ನ ಕೊಡಬೇಕು. ಇವತ್ತೇನಾಗಿದೆ, ಫೀಡರ್ಗಳಲ್ಲಿ ಎಲ್ಲ ಲೈನ್ ಹರಿದೋಗ್ತಾ ಇದಾವೆ, ಓವರ್ ವೋಲ್ಟೇಜ್ ಆಗಿ, ಓವರ್ ಲೋಡ್ ಆಗಿ. ಒಂದೊಂದು ಫೀಡರ್ ಅಲ್ಲಿ ಕಳೆದ 10 ದಿವಸದಿಂದ 5 ರಿಂದ 10 ಗಂಟೆ ಕರೆಂಟ್ ಅನ್ನ ಕೊಡಕ್ ಆಗಿಲ್ಲ, ವಿದ್ಯುತ್ ಅನ್ನ ಸಪ್ಲೈ ಮಾಡಕ್ ಆಗಿಲ್ಲ. ಒಂದು 3 ಫೇಸಿನ ಸಮಸ್ಯೆ ಇದು. ಇವತ್ತು ತೋಟ ತುಡಿಕೆಗಳು ಒಣಗುವಂತ ಪರಿಸ್ಥಿತಿಗೆ ಬಂದಿದೆ. ಎರಡನೇದಿರುವಂತದ್ದು, ಸರ್ಕಾರ ಒಂದು ಪಾಲಿಸಿ ಮಾಡಕ್ ಹೊರಟಿದೆ. ನಮ್ಗೇನು ನಿರಂತರವಾಗಿ ಸಿಂಗಲ್ ಅನ್ನ ಕೊಡ್ತಾ ಇದ್ರು, ರಾತ್ರಿ ಹೊತ್ತು 120 ಆರ್ಮ್ಸ್ ಸಿಂಗಲ್ ಸಪ್ಲೈ ಏನಾಗ್ತಾ ಇತ್ತು ಅದನ್ನ ನಿಲ್ಲಿಸೋದಿಕ್ಕೆ ಆದೇಶ ಮಾಡೋದಿಕ್ಕೆ ಹೊರಟಿದೆ. ಇದು ರೈತರ ಮೇಲೆ ಮಾಡ್ತಾ ಇರ್ತಕ್ಕಂಥ ಮರಣ ಶಾಸನ. ರೈತರು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತವೆ, ಮತ್ತೆ ಡಿಮ್ಯಾಂಡ್ ಮಾಡ್ತವೆ, ಆಗ್ರಹ ಮಾಡ್ತವೆ. ನಿರಂತರವಾಗಿ ರಾತ್ರಿ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಸಿಂಗಲ್ ಫೇಸ್, 7 ಗಂಟೆ ಸತತವಾಗಿ ಗುಣಮಟ್ಟದ 3 ಫೇಸ್ ವಿದ್ಯುತ್ ಅನ್ನು ಸಪ್ಲೈ ಮಾಡಬೇಕು. ಮಾಡಲಿಲ್ಲ ಅಂದ್ರೆ ಇವತ್ತು ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದೇವೆ. ಇವತ್ತು ನುಣುಚ್ಕೋಬಹುದು ಅಧಿಕಾರಿಗಳು ಅಂತ ಯಾರಾದ್ರೂ ಅನ್ಕೊಂಡಿದ್ರೆ ಅದು ತಪ್ಪಾಗುತ್ತೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಇಲ್ಲೇ ಕೂತು ಮತ್ತೆ ಹೋರಾಟವನ್ನ ಶುರು ಮಾಡ್ತೇವೆ. ಇದೊಂದು ನಿರ್ಣಾಯಕ ಹೋರಾಟ. ಇದು ರೈತರ ಪರವಾದಂತ ಹೋರಾಟ, ನಮ್ಮ ಜೀವನದ ಹೋರಾಟ, ನಮ್ಮ ಬದುಕಿನ ಹೋರಾಟ. ಈ ಹೋರಾಟಕ್ಕೆ ರಾಜ್ಯ ಸರ್ಕಾರ ಮತ್ತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು
ಗುಣಮಟ್ಟದ ವಿದ್ಯುತ್ ಅನ್ನ ಸಪ್ಲೈ ಮಾಡಬೇಕು ಅಂತೇಳಿ ಆಗ್ರಹ ಮಾಡ್ತಾರೆ. ಸಿಂಗಲ್ ಫೇಸ್ ವಿದ್ಯುತ್ ಅನ್ನ ನಿಲ್ಲಿಸಿದ್ರಿಂದ ಸರ್ಕಾರದ ಪಾಲಿಸಿ ಮಾಡ್ತೀವಿ ಅಂತ ಹೇಳಿದ್ರಿಂದ ಗುಬ್ಬಿ ತಾಲೂಕಿನಾದ್ಯಂತ ಗುಬ್ಬಿಲಿರ್ಬೋದು, ಬಿದ್ರೆಲಿರ್ಬೋದು, ಚೋಳೂರಿನಲ್ಲಿರ್ಬೋದು, ನಿಟ್ಟೂರಿನಲ್ಲಿರ್ಬೋದು ಮತ್ತು ಜಿಲ್ಲೆಯಾದ್ಯಂತ ಹೋರಾಟ ಆಗಿದೆ, ನಿಮ್ಗೆಲ್ಲ ಗೊತ್ತಿದೆ. ಇವತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ನ ಇಲ್ಲಿ ಕರೆಸಿ ರೈತರು ದಿಗ್ಬಂಧನ ಮಾಡಿದಂತ ಸಂದರ್ಭದಲ್ಲಿ ಅವ್ರು ಒಪ್ಕೊಂಡಿದ್ದಾರೆ. ಗುಣಮಟ್ಟದ 6 ಗಂಟೆ ವಿದ್ಯುತ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕೊಡಬೇಕು, ಸಿಂಗಲ್ ಫೇಸ್ ಕೊಡ್ಲೇಬೇಕು. ಕೊಡದೆ ಹೋದ್ರೆ ಏನು 6 ಗಂಟೆ ಮತ್ತು 6ರಿಂದ 6 ಕೊಡುವಂಥದ್ದು, 7 ಗಂಟೆ 3 ಫೇಸ್ ಕೊಡದೆ ಹೋದ್ರೆ ನಾಳೆಯಿಂದ ಉಗ್ರ ಹೋರಾಟ ಮಾಡಬೇಕಾಗುತ್ತೆ.